ಲೋಕೋಪಯೋಗಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತ ಆರೋಪ ಕೇಳಿಬಂದಿದೆ. ನಕಲಿ ವರ್ಕ್ ಡನ್ ಅನ್ನ ಬಳಸಿ 3.48 ಕೋಟಿ ಗುಳುಮಾಗಿದೆ. ಈ ತರದೊಂದು ಆರೋಪ. 3.48 ಲಕ್ಷ. ವಿಷಯ ಅಂತಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಅಂತ ಹೇಳ್ಕೊಂಡೆ ಆತ ಲೂಟಿ ಮಾಡಿದ್ದಾನೆ ಅಂತ ಆರೋಪ. ರಾಯಚೂರು PWD EE ವೆಂಕಟೇಶ್ ಗಲಗ ವಿರುದ್ಧವಾಗಿ ಆರೋಪವನ್ನು ಮಾಡಲಾಗ್ತಾ ಇದೆ. ಅಮ್ಮಾಪುರ ಅಂಡ್ ಕಂಪನಿ ಹೆಸರಿಗೆ ಕಾಮಗಾರಿ ಟೆಂಡರ್ ಅನ್ನ ಸೃಷ್ಟಿ ಮಾಡಲಾಗಿದೆಯಂತೆ. ಸೊ ಟೆಂಡರ್ ಆಗಿದ್ದು ಒಬ್ಬರಿಗೆ, ಆ ಕಾಮಗಾರಿಗೆ ನಕಲಿ ಟೆಂಡರ್ ಅನ್ನ ಸೃಷ್ಟಿ ಮಾಡಿದಾರಂತೆ. ಅಮ್ಮಾಪುರ ಅಂಡ್ ಕಂಪನಿ ಹೆಸರಿಗೆ ಕಾಮಗಾರಿ ಟೆಂಡರ್ ಮಾಡಲಾಗಿದೆ, ಆದರೆ ಭೀಮಾಶಂಕರ್ ಹೆಸರಿನಲ್ಲಿ ನಕಲಿ ವರ್ಕ್ ಡನ್ ಅನ್ನ ಸೃಷ್ಟಿ ಮಾಡಲಾಗಿದೆ. ಮಸ್ಕಿಯಿಂದ ಲಿಂಗಸ್ಕೂರು ರಸ್ತೆ ಕಾಮಗಾರಿಯ ಬಿಲ್ ನಯಾ ಪೈಸೆಯಷ್ಟು ಕೆಲಸ ಮಾಡದೆ ಹೋದ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಎತ್ತುವರಿ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಬೇರೆ ಇಲಾಖೆಯಿಂದ ಫೈಲ್ ಅಪ್ರೂವ್ ಆಗಿ ಬಂದಿದ್ದಕ್ಕೆ ಕಾಮಗಾರಿ ಮಾಡಿದ್ದೀವಿ, ಆದರೆ ಲೋಕೋಪಯೋಗಿ ಇಲಾಖೆಯಿಂದ ಹಣ ಸಂದಾಯ ಆಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಂತೆ. ಡಬಲಿ ನಿರಾಕರಿಸ್ತಾ ಇದ್ದಾರೆ. ಬೇರೆ ಇಲಾಖೆಯಿಂದ ಫೈಲ್ ಅಪ್ರೂವ್ ಆಗಿ ಬಂದಿದ್ದಕ್ಕೆ ಕಾಮಗಾರಿ ಮಾಡಿದ್ದೀವಿ, ಆದರೆ ಲೋಕೋಪಯೋಗಿ ಇಲಾಖೆಯಿಂದ ಹಣ ಸಂದಾಯ ಆಗಿಲ್ಲ. ಈ ಬಗ್ಗೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತೀವಿ ಅಂತ PWD EE ವೆಂಕಟೇಶ್ ಹೇಳ್ತಾ ಇದ್ದಾರಂತೆ. ರಾಯಚೂರಿನಲ್ಲಿ TV9ಗೆ PWD EE ವೆಂಕಟೇಶ್ ಗಲಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ಸೆನ್ಸ್ ಪ್ರಶ್ನೆ ಅಂತ ಅಂದರೆ, ಬೇರೆ ಇಲಾಖೆಯಿಂದ ಅಪ್ರೂವ್ ಆಗಿ ಬಂದುಬಿಟ್ರೆ ಇವರು ಅದು ಹೆಂಗೆ ಕಾಮಗಾರಿ ಮಾಡಿಬಿಟ್ರು? ಇದು ಸರಿಯಾದಂಥ ಟೆಂಡರ್ ಪಡೆದಂಥ ವ್ಯಕ್ತಿನೇ ಬಂದಿದ್ದಾರಾ? ಏನು ಕತೆ? ಇದೆಲ್ಲ ಪರಿಶೀಲನೆ ಮಾಡುವಂಥ ಕನಿಷ್ಠ ಕೆಲಸನೂ ಹಾಗಾದ್ರೆ PWD ಇಲ್ವಾ? ಎಲ್ಲ ನಾಟಕಗಳು ಈಗ ಶುರು ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸರಿಯಾಗಿ ಪತ್ತೆ ಹಚ್ಚಬೇಕಿದೆ. ಆಮೇಲೆ PWD ಇಲಾಖೆಯಲ್ಲಿ ಈ ಥರದ ಕೋಟ್ಯಾಂತರ ರೂಪಾಯಿ ನಕಲಿ ಬಿಲ್ಗಳನ್ನು ಸೃಷ್ಟಿಸೋದು, ನಕಲಿ ವರ್ಕ್ ಡನ್ ತೋರಿಸೋದು, ಇದೆಲ್ಲ ಹಿಂದಿನಿಂದಲೂ ಕೂಡ ನಡೆದು ಬಂದಿರೋದೆ. ಈಗ ತಗಲಾಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಅಂತ ಬೇರೆ ಹೇಳ್ತಿದ್ದಾನಂತೆ. ನೋಡಬೇಕಿದೆ ಇದು ಎಲ್ಲಿ ತನಕ ಹೋಗುತ್ತೆ ಈ ಪ್ರಕರಣ ಅಂತ. AEE ವೆಂಕಟೇಶ್ ಗಲಗರ ಮೇಲೆ ಮಾನ್ಯ ರಾಜ್ಯಪಾಲರಿಗೂ ಹಾಗೂ ಮಾನ್ಯ PW ಇಲಾಖೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೂ ಈಗಾಗಲೇ ದೂರು ನೀಡಿದ್ದೀವಿ ಕಳೆದ ತಿಂಗಳು. ಈಗ ಮತ್ತೆ ಇನ್ನೊಂದು ಪ್ರಕರಣ ಏನಂತಂದರೆ, ರಾಷ್ಟ್ರೀಯ ಹೆದ್ದಾರಿ 150A ಕಾಮಗಾರಿ ಬೇರೆ ಯಾರೋ ಒಬ್ಬ ಭೀಮಶಂಕರ್ ಡೋಣಾಳೆ ಎಂಬವರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು 3.48 ಲಕ್ಷ ರೂಪಾಯಿದು ನಕಲಿ ದಾಖಲೆ ಸೃಷ್ಟಿಸಿ ಈಗಾಗಲೇ ಅವರು ವರ್ಕ್ ಡನ್ ಸರ್ಟಿಫಿಕೇಟನ್ನು ತಗೊಂಡು ಈಗಾಗಲೇ ಸರ್ಕಾರಕ್ಕೆ ವಂಚನೆ ಮಾಡಿರುವುದು ದಾಖಲೆ ಸಮೇತ ನಮಗೆ ಸಿಕ್ಕಿರ್ತದೆ. ಸಂಬಂಧಪಟ್ಟ